ಅವ್ಗೆ ಯಾಕೆ ಮಜ್ಜಿಗೆ, ಹೊಡಿಸಿ ಅವ್ಗೆ ಯಾಕೆ ಮಜ್ಜಿಗೆ, ಹೊಡಿಸಿ ಅವ್ಗೆ ಯಾಕೆ ಮಜ್ಜಿಗೆ. ಅವ್ನು ಮತ್ತೆ ಹೊಡೆದು ನೋಡ್ರಿ ಕಪ್ಪ ಅವನು ಹೋದ ವರ್ಷನೂ ಕಪ್ಪ, ಈ ವರ್ಷನೂ ಕಪ್ಪ. ಇನ್ನು ಮುಂದೆ ಏನು ಎಲ್ಲ ಮ್ಯಾಚ್ ನಡೀತಾವಲ್ಲ ಎಲ್ಲ ನಮ್ಮ ಹೆಸರಿಗೆ ಬರೆದು ಬಿಡ್ರಿ ಕಪ್ಗಳು. ಎಂಥ ಮ್ಯಾಚ, ಏನು ಸುದ್ದಿ ನೋಡಿದ್ರಿ. ನನಗಂತೂ ಏನು ಇವತ್ತಿನ ಮ್ಯಾಚಿಂದ ನಾ ಏನು ಮಾತಾಡ್ಬೇಕಂತೇಳಿ ನನಗೆ ಗೊತ್ತಾಗಲ್ಲ ಅದು. ಭಾಳ ಮಂದಿ ಹೇಳಿದ್ರು ಲಾಸ್ಟ್ ಗುಜರಾತ್ನಾಗ ಅದ, ಅಹಮದಾಬಾದ್ನಾಗ ಅದ, RCB ಗೆದಂಗಿಲ್ಲ, ಹಂಗಾಯ್ತು ಹಿಂಗಾಯ್ತು 108 ಗತಿ ಹೇಳ್ಕೊತ ಕೂತೀರಿ. ಹೆಂಗೆ ಬಿದ್ದು ಏಟು ಒಂದೊಂದು ನಾಯಿಗೆ ಸತ್ತು ನಾಯಿಗೆ ಹೊಡಿತೀವಿ ನಾವು. 155 ರನ್ ಅಲ್ಲೋ 255 ಹೊಡ್ರಿ ಹೊಡೆದು ಮ್ಯಾಚ್ ಗೆದಿಬೇಕಂತ ಆಲ್ರೆಡಿ ಬರೆದು ಬಿಟ್ಟಾನ ಬ್ರಹ್ಮ. 2ನೇ ಕಪ್ RCB ಹೆಸರಲ್ಲಿ ಆಗ್ಬೇಕಂತ ಬರೆದು ಬಿಟ್ಟಾನ. ಯಾರಿಂದಲೂ ತಪ್ಸಕ್ಕಾಗೋದಿಲ್ಲ ಅದು. ನೋಡಿದ್ರಿ ಇಲ್ಲಿ ಅಂಥ ಮ್ಯಾಚ್ ಏನು ಸುದ್ದಿ. ಫಸ್ಟ್ ಟಾಸ್ ಆದಗಳೇ ನಮ್ಮ ರಜತ್ ಅಣ್ಣ ಏನು ಮಾಡ್ದೆ ಗೊತ್ತನು, ಚೇಸ್ ಮಾಡ್ತೀವಿ ಅಂದ ನಾವು. ಯಾಕಪ್ಪ ಅಂದ್ರೆ ನಮ್ಮಲ್ಲಿ ಚೇಸ್ ಮಾಸ್ಟರ್ ಅದಾನ. 300 ರನ್ ಅಲ್ಲ, ನೀವು 500 ರನ್ 1000 ರನ್ ಹೊಡ್ರಿ, ಒಳ್ಳೆ ಹೊಡಿ ಕೆಪಾಸಿಟಿ ನಮ್ಮಲ್ಲಿ ಆದದು. ಎಂಥ ಮ್ಯಾಚ ಏನು ಸುದ್ದಿ. ನಮ್ದು ಈ ಕಡೆ ಬಾಲಿಂಗ್ದಾಗ ನೋಡ್ತೀರಿ 155 ರನ್ನಿಗೆ ಸ್ವಿಚ್ಡ್ ಆಫ್. ಗುಜರಾತ್ ಟೈಟನ್ಸ್ ಆರ್ ಸ್ವಿಚ್ಡ್ ಆಫ್, ಸ್ವಿಚ್ ಆಫ್ ಆಗಿಬಿಟ್ವಪ್ಪ 155 ರನ್ನಿಗೆ. ನಮ್ಮ ಇವಾರಿ ರಶಿಕಣ್ಣ ಎಂಥ ಬೆಂಕಿ ಬಾಲಿಂಗು ಎಣ್ಣ ನಿಂದು. ನಂತೂ ಇಂತೂ ಹಂಗೆ ಮಾಡಿ ಹಿಂಗೆ ಮಾಡಿ ನಮ್ಮ RCB ಕಪ್ ಗೆಲ್ಲಿಸ್ಬಿಟ್ಟಪ್ಪ. ಅವನು ಏನು ಮಾತಾಡ್ಬೇಕು ಅನ್ನೋದೇ ನನಗೆ ತಿಳಿಲಾರ್ದಂಗೆ ಇವತ್ತಿನ ಮ್ಯಾಚಿಂದು. 3 ವಿಕೆಟ್ ತಗೊಂಡ. ಈ ಕಡೆ ನಮ್ಮ ಭುವನೇಶ್ವರಣ್ಣ, ಹೆಜಲ್ವುಡ್, ಒಂದೊಂದು ಬಾಲರ್ಗಳು ಹೇಳ್ತೀನಲ್ರಿ ನಿಮ್ಗೆ, ಗುಜರಾತ್ದವರಿಗೆ ಬಾಲನೇ ಬಿಚ್ಚಿಕೊಳ್ಳಿಲ್ಲ ಅಂಥ ಒಂದು ಬೆಂಕಿ ಮ್ಯಾಚ. ಈ ಕಡೆ ನೋಡಿದ್ರಿ ಈ ಮ್ಯಾಚನ ಇದು ಸುದರ್ಶನ್ ಹೊಳ್ಳಿ ಸ್ಟಂಪಿಗೆ ಬ್ಯಾಟ್ ಹೋಗೋದು ಔಟ್ ಆತನಂತ ಮಾಡಿದ್ದೇನ. ಅವ್ನು ಹೊಳ್ಳಿ ಪೇವಿಗೋಲ್ ಹಚ್ಚು ಬಂದಿದ್ದಂತ್ರಿ ಬ್ಯಾಟಿಗೆ. ಅದು ಬ್ಯಾಟ್ ಇದು ಆಗಲಿಲ್ಲ, ಪುಣ್ಯಕ್ಕೆ ಅದು ಒಂದು ಹಿಟ್ಔಟ್ ಆಗಲಿಲ್ಲ. ಯಾಕಂದ್ರೆ 2 ಮ್ಯಾಚ್ ಹಿಟ್ಔಟ್ ಆಗಿದ್ದ. ಈ ಮ್ಯಾಚ್ನು ಹಂಗೆ ಆತನಂತ ಮಾಡಿದ್ದೆ. ಒಟ್ಟೆ ಹ್ಯಾಂಗಂದ್ರು ಆ ಗುಜರಾತ್ದವ್ರಿಗೆ ಏನು ಆತೇ ಗೊಳಿಲ್ಲ. ಎಂಥ ಒಂದು ಬೆಂಕಿ ಮ್ಯಾಚ್ ಆಯಿತು. ನಮ್ಮದು ಇವಂದ್ರಿ ಯಾರ್ದು ವಿರಾಟ್ ಕೊಹ್ಲಿದು. ಅದು ಹೇಳಕತ್ತಾನ ವಿರಾಟ್ ಕೊಹ್ಲಿ, ಇಲ್ಲೋ ಗಿಲ್ಲ ನೀನು ಬಾಲ್ ನೆಲಕ್ಕೆ ಹಚ್ಚಿದಿ, ಅದು ನಟೌಟ್ ಅಂತ ಹೇಳಕತ್ತಾನ. ಅವ ಅಂಪರ್ 3rd ಅಂಪರಿಗೆ ಕಳಿಸ್ಬೇಕಿಲ್ರಿ, ಅಲ್ಲೇ ಒಳಗೆ ಇದರ ಗ್ರೌಂಡ್ನಾಗೆ ಔಟ್ ಕೊಟ್ಬಿಟ್ಟ. ಮತ್ತು ಹೊಂಟಿದ್ದ ಅವ ವಿರಾಟಣ್ಣ ನಿಂದ್ರು ಇದು ತಪ್ಪಾಗ್ತದ ಒಂದ್ಸಲ ಚೆಕ್ ಮಾಡ್ಸಮಂತ ಹೇಳಿ ವಾಪಸ್ ಚೆಕ್ ಮಾಡಿಸಿದ್ರು. 3rd ಅಂಪರಿಗೆ ಕಳಿಸಿ ಚೆಕ್ ಮಾಡಿದ್ರು. ಬಾಲ್ ನೆಲಕ್ಕೆ ಪುಟ್ಟದ ಕೈಯಾಗ ತೋಡೋಣ ಮತ್ತು ಅದು ನಟೌಟ್ ಇಲ್ರಿ ಅದು. ವಾಡ್ದ ಅದು ನಟೌಟ್ ಕೊಟ್ಟರು. ಮುಂದೆ ನಮ್ಮ ವಿರಾಟಣ್ಣ ಮ್ಯಾಚ್ ಮುಗಿತನ ನಿಂತು ಲಾಸ್ಟ್ ನೋಡ್ರಿ 1 ರನ್ ಬೇಕಾಗಿತ್ತು. ಮ್ಯಾಚ್ ವಿನ್ನಿಂಗ್ ಶಾಟ್ ಇದು. ಲಾಸ್ಟಿಗೆ 4 ಬಾಲ್ ಇದ್ದಾಗ ಬಂದು ಮ್ಯಾಚ್ ಗೆಲ್ಸೋದು ಅಲ್ರಿ, ಫಸ್ಟಿಗೆ ಬಂದು ಲಾಸ್ಟಿಂದ ನಿಂತು ಮ್ಯಾಚ್ ಗೆಲ್ಲಿಸ್ಬೇಕು. ಅವ್ರಿಗೆ ಅಂತಾರ ಚೇಜ್ ಮಾಸ್ಟರ್ ಅಂತೇಳಿ. ಸುಮ್ಮನೆ ಯಾರು ಬೇಕು ಅವ್ರಿಗೆ ಚೇಜ್ ಮಾಸ್ಟರ್ ಎಲ್ಲಾಗ ಬರೋದಿಲ್ಲ. ನಮ್ಮದು ರಜತ್ ಅಣ್ಣಂದು ಕ್ಯಾಪ್ಟನ್ಸಿ ಒಳಗೆ ನಾವು 2ನೇ ಸಲ ಕಪ್ಪನ್ನು ಗೆದ್ದಿದ್ದೀವಿ. ಎಲ್ಲರೂ ಇವತ್ತು ಭಾಳ ಧಾಮ್ ಧೂಮ್ ಸಂಭ್ರಮಾಚರಣೆ ಮಾಡಿರಿ. ಆದ್ರೆ ನಿಮ್ಮ ಮಿತಿ ಒಳಗೆ ಇರಲಿ. ಯಾಕಪ್ಪ ಅಂದ್ರೆ ನಾವು ಹೋದ ವರ್ಷ ಸಂಭ್ರಮಾಚರಣೆ ಮಾಡಾಗೆ ನಾವು ಒಂದು ಮುಗ್ಧ 11 ನಮ್ಮ RCB ಅಭಿಮಾನಿಗಳನ್ನು ನಾವು ಕಳ್ಕೊಂಡಿವಿ. ಆ ನೋವು ಕೂಡ ನಮಗೆ ಕಾಡ್ಲಕತ್ತದ. ಆ್ಯಕ್ಚುಲಿ ಅದು ಆಗಬಾರ್ದ ಘಟನೆ ಒಂದು ಹೋದ ವರ್ಷ ಆಗಿ ಹೋಯ್ತು. ಅದಕ್ಕೆ ಈ ಸಲ ಎಲ್ಲ ಕಡೆ ನಮ್ಮ ಪೊಲೀಸರು ಭಾಳ ಬಂದೋಬಸ್ತ್ ಮಾಡ್ಯಾರ. ಯಾಕಂದ್ರೆ ನಮ್ಮ ಅಭಿಮಾನಿಗಳು ನೋಡ್ರಿ ಹ್ಯಾಂಗಾಗ್ಬಿಡ್ತಂದ್ರೆ ನಾವು 17 ವರ್ಷ ಕಾಯ್ದಿದ್ದೊಂದು, ಇದು ಇವ್ರು ಮ್ಯಾಚ್ ಗೆದ್ದಿದ್ದೊಂದು, ಅದು ನಮ್ಮ ಮನೆ ಪೂರ ನಾವು ನಮ್ಮದು ಭಾವನಾತ್ಮಕವಾಗಿ ಹೊಡ್ಕೊಂಡು ಹೋಗ್ಬಿಡ್ತೀವಿ ನಾವು. ಯಾರು ಅದಾರೋ ಬಿಟ್ಟಾರೋ ಸತ್ತಾರೋ ಇದ್ದಾರೋ ಏನೂ ಗೊತ್ತಿಲ್ಲ ನಮಗೆ. ಒಟ್ಟು ಸೆಲೆಬ್ರೇಷನ್ ಮಾಡೋದು ಒಂದೇ ಕೆಲಸ ನಮಗೆ. ಅಂಥ ಒಂದು ಮ್ಯಾಚ್ ನಾ ಹೇಳ್ತೀನಲ್ಲ 2 ಮ್ಯಾಚ್ 2 ಚಿನ್ನದ ಆಲ್ರೆಡಿ ಅದು ಇದ್ರ ಮ್ಯಾಗ ಟ್ರೋಫಿ ಮ್ಯಾಗ RCB ಅಂತೇಳಿ ಬರೆದು ಮುಂದಿನ ವರ್ಷದ್ದು ಬರೆದು ಸಹಿ ಮಾಡಿಬಿಡ್ರಿ. ಏನು ಟೆನ್ಷನ್ ಇಲ್ಲ ನಮಗೆ. ಯಾಕಂದ್ರೆ ನಮ್ಮ ಫಸ್ಟಿಂದ ಹೇಳ್ಬೋದು ಬಂದಿನ ವಾಟ್ ಹೊಡಿತೀವಪ್ಪ ನಾವು ಫೈನಲ್ಗೆ ಬರ್ತೀವಿ, ಕಾಪಿ ಹಾಕ್ತೀವಿ ನೀನು ಎದ್ದು ಬಿಟ್ಟಿವಿ ಫೈನಲಾಗಿ. ಯಾರು ಏನು ಮಾಡಕ್ಕೆ ಬರೋದಿಲ್ಲ, ನಾವು ಆಲ್ರೆಡಿ ಕಾಪಿ ಹತ್ತಿ ಬಿಟ್ಟಿವಿ. ಯಾರು ಏನು ಹೊಯ್ಕೋರಿ ನೀವೇನು ನಿಮ್ಗೆ ಅದು ನಾ ಮುಂಜಾನೆ ಹಾಕಿ ನೋಡ್ರಿ ಸ್ಟೇಟಸ್, ನಿಮಗೆ ಅದೇ ಬಾಜಾ ಬಡಿದೆ ಕಾಯಂ ಆಗ್ತದೆ ನಿಮಗೆ. ನೀವು ಯಾವ ಆರ್ಡ್ರ್ ಇದ್ರು ನಾನೇನು ಕೊಡ್ತೀನಿ ನಿಮ್ಗೆ ಯಾವ ಆರ್ಡ್ರ್ ಇದ್ರು ಕೊಡ್ರಿ. ಅದು ನಮ್ಮಲ್ಲಿ ಒಂದು ಟೀಮ್ ಅದು ಕಳಿಸ್ತೀನಿ ನಾನು ನಿಮ್ಗೆ, ಅದೇನು ಟೆನ್ಷನ್ ಇಲ್ಲ ನಮಗೆ. ಆದ್ರೆ ಭಾಳ ಬೆಂಕಿ ಬಬಲಾದಿ ಮ್ಯಾಚ್ ಆಯಿತು. ಈಗ ಮತ್ತೆ ಒಂದೇ ವರ್ಷನಾಗ ಎರಡು ಕಪ್ ಎತ್ತಬೇಕಲ್ರಿ. ಒಂದೇ ವರ್ಷನಾಗ ಹೋದ ವರ್ಷ 3ನೇ ತಾರೀಕಿಗೆ ಆಗಿತ್ತು ಫೈನಲ್. ಇವತ್ತಿನ ತಾರೀಕು 1, ನಿನ್ನೆ 31 ಕಪ್ ಎತ್ತಿದೀವಿ ನಾವು. ಒಂದೇ ವರ್ಷನಾಗ 2 ಕಪ್ಪ ತಗೋ. ಈ ವರ್ಷ ಮತ್ತೊಂದು ಕಪ್ ಎತ್ತ. ಮತ್ತು 2027 IPLದಾಗ ಮತ್ತೆ ನಮ್ಮದೇ ಟೀಮ್ ಫೈನಲ್ಗೆ ಬರ್ತದೆ, ಮತ್ತೆ ನಾವೇ ಹೊಡೆಯೋರು. ಇದು ನೀವು ಬರೆದು ಇಟ್ಕೊಂಡ್ಬಿಡ್ರಿ. ನನಗೆ ಇವತ್ತಿನ ಮ್ಯಾಚ್ ಏನು ಮಾತಾಡ್ಬೇಕು ಅನ್ನೋದು ನನಗೆ ಲೆಕ್ಕನ ಎತ್ತಲಾಗ್ಯದ. ಒಟ್ಟು ಇವತ್ತು ಎಂಜಾಯ್ ಒಳಗೆ ಅದೀನಿ. ಹೋಗಿ ಸಿಕ್ಕಂಗೆ ಪಾರ್ಟಿ ಮಾಡಿಬಿಡ್ರಿ. ಇವತ್ತು
ಫಸ್ಟ್ ಶಾವಿಗ್ಯಾಗ ಮಜ್ಜಿಗೆ ಮಾತ್ರ ಹೊಡಿದು ಮರಿಬೇಡ್ರಿ ನೀವು. ಭಾಳ ಅಲ್ಟಿಮೇಟ್ ಟೇಸ್ಟ್ ಇರ್ತದೆ, ಹೊಡೆದು ನೋಡ್ರಿ. ಜೈ RCB.